ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ ಸ್ವಯಂ? ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಸ್ವಯಂನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಸ್ಕೂಲ್ ವೆಬ್ಸೈಟ್ ಆಫ್ ಆಕ್ಟಿವ್ ಲೆಸನ್ ಫಾರ್ ಯೂತ್ ಆಸ್ಪೈರಿಂಗ್ ಮೈಂಡ್ಸಾ, ಇಲ್ಲ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸಾ, ಇಲ್ಲ ಸ್ಟೂಡೆಂಟ್ ವೆಬ್ಸೈಟ್ ಆಫ್ ಆಕ್ಟಿವ್ ಇಂಟ್ರಾಕ್ಷನ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸಾ, ಇಲ್ಲ ಸ್ಟೂಡೆಂಟ್ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯೂತ್ ಆಸ್ಪೈರಿಂಗ್ ಮೈಂಡ್ಸಾ. ಸ್ವಯಂನ ಫುಲ್ ಫಾರ್ಮ್ ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಫೈಲ್ ಫಾರ್ಮೆಟ್ಸ್ ಆರ್ ಅಪ್ರೋಪ್ರಿಯೇಟ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ವಿಡಿಯೋ ಫೈಲ್ಸ್ ಅಕ್ರಾಸ್ ದ ಇಂಟರ್ನೆಟ್ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಅಪ್ರೋಪ್ರಿಯೇಟ್ ಡಿಸ್ಟ್ರಿಬ್ಯೂಟಿಂಗ್ ವಿಡಿಯೋ ಫೈಲ್ಸ್ ಅಕ್ರಾಸ್ ಇಂಟರ್ನೆಟ್ ಅಂತ ಕೇಳ್ತಿದ್ದಾರೆ. ಯಾವುದು? FLAನ, ಇಲ್ಲ MP3ನ, ಇಲ್ಲ WMAನ, ಇಲ್ಲ AIF, ಇಲ್ಲ AVI. ಅಪ್ರೋಪ್ರಿಯೇಟ್ ಡಿಸ್ಟ್ರಿಬ್ಯೂಟಿಂಗ್ ವಿಡಿಯೋ ಫೈಲ್ FLA ಮತ್ತೆ AVI ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ, ಎ ಟೈಪ್ ಆಫ್ ಫೈಲ್ ಫಾರ್ಮೆಟ್ ಫಾರ್ ಸ್ಟೋರಿಂಗ್ ಡಿಜಿಟಲ್ ವಿಡಿಯೋ ಡಾಟಾ ಆನ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಎ ವಿಡಿಯೋ ಫೈಲ್ ಫಾರ್ಮೆಟ್ ಅಂತ ಹೇಳ್ಬೋದಾಗಿದೆ. A video can be found in the variety of formats include MP4, MPEG, WebM, OGG, AVI, QuickTime and others, but just 3 different video formats MP4, OGG and WebM are supported by HTML ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಸೌಂಡ್ ಈಸ್ ಎಕ್ಸ್ಟರ್ನಲ್ ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಏತ್ವ ಭಾಷಾ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಬಾಧಿತ ಆಗುತ್ತಾ, ವಿರುದ್ಧ ಆಗುತ್ತಾ, ಇಲ್ಲ ಅಸಿದ್ಧ ಆಗುತ್ತಾ, ಇಲ್ಲ ಸವ್ಯ ವಿಚಾರ ಆಗುತ್ತಾ? ವಿರುದ್ಧ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಇನ್ಫಾರ್ಮಲ್ ಪಾಲಿಸಿ ಈಸ್ ಕಮಿಟೆಡ್ ಇಸ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್? ಅಮೆರಿಕನ್ ಇಂಡಿಯನ್ಸ್ ಆರ್ ಡಿಸಪಿಯರಿಂಗ್, ದಟ್ ಮ್ಯಾನ್ ಈಸ್ ಅಮೆರಿಕನ್ ಇಂಡಿಯನ್, ದೇರ್ ಫಾರ್ ದಟ್ ಮ್ಯಾನ್ ಈಸ್ ಡಿಸಪಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ರೆಡ್ ಇಯರಿಂಗ, ಇಲ್ಲ ಆಸ್ಟಿ ಜನರಲೈಸೇಷನ್ನ, ಇಲ್ಲ ಬೀಯಿಂಗ್ ಕ್ವಶನ್ನ, ಇಲ್ಲ ಫಾಲ್ಸಿಯನ್ ಡಿವಿಷನ್ನ. ಫ್ಯಾಲ್ಸಿಯನ್ ಡಿವಿಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಗಿವ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ನೋಡೋದಾದ್ರೆ, ಎ DVD ROM ಈಸ್ ಆಪ್ಟಿಕಲ್ ಸ್ಟೋರೇಜ್ ಮೀಡಿಯಾ ಅಂಡ್ ಇಟ್ ಕ್ಯಾನ್ ಬಿ ರಿಟರ್ನ್ ಮೆನಿ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2 ನೋಡೋದಾದ್ರೆ, ಸಾಫ್ಟ್ವೇರ್ ಈಸ್ ಲೋಡೆಡ್ ಇಂಟು ಸೆಕೆಂಡರಿ ಸ್ಟೋರೇಜ್ ಫ್ರಮ್ RAM ಅಂಡ್ ಈಸ್ ದೆನ್ ಎಕ್ಸಿಕ್ಯೂಟೆಡ್ ಬೈ CPU ಅಂತ ಕೊಟ್ಟಿದ್ದಾರೆ. ಯಾವ್ದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಸೆಕೆಂಡ್ ಒನ್ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಈ DVD RAM ಅಲ್ಲಿ ರಿಟರ್ನ್ ಮೆನಿ ಟೈಮ್ಸ್ ಅಂತ ಇದೆಯಲ್ಲ, ಇದು ರಿಟರ್ನ್ ಮೆನಿ ಟೈಮ್ಸ್ ಆಗೋದಿಲ್ಲ, ಇದು ಓನ್ಲಿ 1 ಟೈಮ್ ಆಗುತ್ತೆ. ಆದ್ರಿಂದ ಏನು ಅಂದ್ರೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಪಾಲಿಸಿ ಈಸ್ ಕಮಿಟೆಡ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಥಾಮಸ್ ಕಾರ್ಲೆಲ್ said of Walt Whitman that he was big poet because he came from a big country ಅಂತ ಇದೆ. ಪಾಲಿಸಿ ಆಫ್ ಡಿವಿಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ.
ಮುಂದಿನ ಕ್ವಶನ್ ನೋಡೋದಾದ್ರೆ ದ ಐಡಿಯಾ ಆಫ್ 4 pillars ಆಫ್ ಎಜುಕೇಶನ್ ವಾಸ್ ಸಜೆಸ್ಟೆಡ್ ಬೈ ಯುನೆಸೆಫ್, ಇಲ್ಲ ಯುನೆಸ್ಕೋನ, ಇಲ್ಲ NCTನ, ಇಲ್ಲ UGCನ. ದ ಐಡಿಯಾ ಆಫ್ 4 pillar ಎಜುಕೇಶನ್ ವಾಸ್ ಸಜೆಸ್ಟೆಡ್ ಯುನೆಸ್ಕೋ ಅಂತ ಹೇಳ್ಬೋದಾಗಿದೆ. ಫೋರ್ ಪಿಲ್ಲರ್ಗಳು ಯಾವ್ಯಾವು ಅಂದ್ರೆ ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಬಿ, ಲರ್ನಿಂಗ್ ಟು ಲೈವ್ ಟುಗೆದರ್ ಅನ್ನೋದು ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ 4 pillars ಆಫ್ ಎಜುಕೇಶನ್ ಮೆನ್ಷನ್ಡ್ ಇನ್ ಡೇಲರ್ಸ್ ಕಮಿಷನ್ ರಿಪೋರ್ಟ್ ರಿಫ್ಲೆಕ್ಟೆಡ್ ದ ಇಂಡಿಯನ್ ವ್ಯಾಲ್ಯೂಸ್ ಆಫ್ ವಸುದೈವ ಕುಟುಂಬಕಂ ಅಂತ ಕೊಟ್ಟಿದ್ದಾರೆ. ಯಾವ್ದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಲರ್ನಿಂಗ್ ಟು ನೋನ, ಇಲ್ಲ ಲರ್ನಿಂಗ್ ಟು ಡೂನ, ಲರ್ನಿಂಗ್ ಟು ಬಿನ, ಇಲ್ಲ ಲರ್ನಿಂಗ್ ಟು ಲೈವ್ ಟುಗೆದರ್. ವಸುದೈವ ಕುಟುಂಬಕಂಗೆ ಲರ್ನಿಂಗ್ ಟು ಲೈವ್ ಟುಗೆದರ್ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಎ ಸಾಫ್ಟ್ವೇರ್ ಈಸ್ ಟರ್ಮ್ಡ್ ಆಸ್ ಆನ್ ಓಪನ್ ಸಾಫ್ಟ್ವೇರ್ ಇಫ್ ಅಂತ ಕೊಟ್ಟಿದ್ದಾರೆ. ಯಾವ್ದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ದ ಡೆವಲಪರ್ ಕಂಪ್ನಿ ಈಸ್ ಓಪನ್ 24/7, ಇಲ್ಲ ಇಟ್ಸ್ ಸೋರ್ಸ್ ಕೋಡ್ ಈಸ್ ಅವೈಲಬಲ್ ಟು ಶೇರ್, ಸ್ಟಡಿ ಅಂಡ್ ಮಾಡಿಫೈ, ಇಲ್ಲ ಇಟ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್, ಇಲ್ಲ ಇಟ್ ಈಸ್ ಅವೈಲಬಲ್ ಫ್ರೀ ಆಫ್ ಕಾಸ್ಟ್. ಯಾವ್ದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಇಟ್ ಸೋರ್ಸ್ ಕೋಡ್ ಈಸ್ ಅವೈಲಬಲ್ ಟು ಶೇರ್, ಸ್ಟಡಿ ಅಂಡ್ ಮಾಡಿಫೈ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮಲ್ಟಿಮೀಡಿಯಾ ಫೈಲ್ಸ್ ಆರ್ ಡಾಕ್ಯುಮೆಂಟ್ಸ್ ದಟ್ ಕಂಟೈನ್ ಎ ಕನ್ಫರ್ಮೇಶನ್ ಆಫ್ ಅಂತ ಕೊಟ್ಟಿದ್ದಾರೆ. ಯಾವ್ದಿಲ್ಲಿ ಸರಿಯಾದ ಆನ್ಸರ್? ಟೆಸ್ಟಾ, ಇಲ್ಲ ವಿಡಿಯೋನ, ಇಲ್ಲ ಫೋಟೋಗ್ರಾಫ, ಇಲ್ಲ ಕಂಪ್ಯೂಟರ, ಇಲ್ಲ ಆಡಿಯೋನ. ಸರಿಯಾದ ಆನ್ಸರ್ ಟೆಸ್ಟ್ ಆಗುತ್ತೆ, ವಿಡಿಯೋ ಆಗುತ್ತೆ, ಆಡಿಯೋ ಆಗುತ್ತೆ, ಮತ್ತೆ ಫೋಟೋಗ್ರಾಫ್ ಆಗುತ್ತೆ. ಹಾಗಾದ್ರೆ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ನಲ್ಲಿ ನೇಮ್ ಆಫ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ನಲ್ಲಿ ಬಾಂಬೆ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಡೆಲ್ಲಿ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಉತ್ಕಲ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, SNDT ವುಮೆನ್ ಯೂನಿವರ್ಸಿಟಿಯನ್ನ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ 1916 ಕೊಟ್ಟಿದ್ದಾರೆ, 1943 ಕೊಟ್ಟಿದ್ದಾರೆ, 1922 ಕೊಟ್ಟಿದ್ದಾರೆ, 1857 ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಮ್ಯಾಚಿಂಗ್ ಆಗುತ್ತೆ? ಈ ಬಾಂಬೆ ಯೂನಿವರ್ಸಿಟಿ 1857ರಲ್ಲಿ ಸ್ಥಾಪನೆಯಾಯಿತು. ಡೆಲ್ಲಿ ಯೂನಿವರ್ಸಿಟಿ 1922ರಲ್ಲಿ ಸ್ಥಾಪನೆಯಾಯಿತು. ಈ ಉತ್ಕಲ್ ಯೂನಿವರ್ಸಿಟಿ 1943ರಲ್ಲಿ ಸ್ಥಾಪನೆಯಾಯಿತು. SNDT ವುಮೆನ್ ಯೂನಿವರ್ಸಿಟಿ 1916ರಲ್ಲಿ ಸ್ಥಾಪನೆಯಾಯಿತು. ಹಾಗಾದ್ರೆ ಥರ್ಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಹ್ಯಾನ್ ಎಕ್ಸಾಂಪಲ್ ಆಫ್ ಸೈಬರ್ ಎಕ್ಸಿಬಿಟೆಡ್ ಕ್ರೈಮೀಸ್ ಅಂತ ಕೊಟ್ಟಿದ್ದಾರೆ. ಸೈಬರ್ ವಂಡಲಿಸಮ, ಇಲ್ಲ ಸೈಬರ್ ಪ್ರೈವೇಸಿನ, ಇಲ್ಲ ಸೈಬರ್ ಸ್ಟಾಕಿಂಗ, ಇಲ್ಲ ಸೈಬರ್ ಟ್ರೆಸ್ಪಾಸ. ಸೈಬರ್ ಸ್ಟಾಕಿಂಗ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಫೈಲ್ ಫಾರ್ಮ್ಯಾಟ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಮ್ಯೂಸಿಕ್ ಫೈಲ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಫೈಲ್ನ ಮ್ಯೂಸಿಕ್ ಸ್ಟೋರ್ ಮಾಡೋಕ್ಕೆ ಬಳಸ್ತೀವಿ? BMPನ, ಇಲ್ಲ WAVನ, ಇಲ್ಲ MP3ನ, ಇಲ್ಲ
HTM ಇಲ್ಲ WMA. ಮ್ಯೂಸಿಕ್ ಅನ್ನ ಸ್ಟೋರ್ ಮಾಡಲು WAV ಬಳಸ್ತೀವಿ, MP3 ಬಳಸ್ತೀವಿ ಮತ್ತೆ WMA ಬಳಸ್ತೀವಿ. ಹಾಗಾದ್ರೆ ಫೋರ್ತ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ದ ನ್ಯಾಷನಲ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ಎಜುಕೇಶನ್ SSA ಏಮ್ಸ್ ಟು ಅಂತ ಕೊಟ್ಟಿದ್ದಾರೆ. ಯಾವ್ದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಯೂನಿವರ್ಸಲೈಸೇಷನ್ ಆಫ್ ಎಲಿಮೆಂಟರಿ ಎಜುಕೇಶನ್ ಇಲ್ಲ ಯೂನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಎಜುಕೇಶನ್ ಇಲ್ಲ ಸ್ಪೆಷಲ್ ಎಜುಕೇಶನ್ ಇನ್ ಪ್ರೈಮರಿ ಸ್ಕೂಲ್ಸ್ ಇಲ್ಲ ಸ್ಪೆಷಲ್ ಸೆಕೆಂಡರಿ ಅಕಾಡೆಮಿಕ್ ಪ್ರೋಗ್ರಾಮ್ಸ್. ಯೂನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಎಜುಕೇಶನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. SSA ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ್ ಅಂತ. ಈ ಸರ್ವ ಶಿಕ್ಷಣ ಅಭಿಯಾನ 2001ರಲ್ಲಿ 86ನೇ ಸಂವಿಧಾನದ ತಿದ್ದುಪಡಿಯಂತೆ ಬಂದಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಡ್ಯಾಶ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾಸ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಫಾರ್ ಅಚೀವ್ಮೆಂಟ್ ಆಫ್ ಯೂನಿವರ್ಸಲೈಸೇಷನ್ ಆಫ್ ಎಲಿಮೆಂಟರಿ ಎಜುಕೇಶನ್ ಇನ್ ಟೈಮ್ ಆಫ್ ಬಾಂಡ್ ಮ್ಯಾನರ್. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇಲ್ಲ ಸರ್ವ ಶಿಕ್ಷಣ ಅಭಿಯಾನ ಇಲ್ಲ ಸ್ಪೆಷಲ್ ಎಜುಕೇಶನ್ ಪ್ರೋಗ್ರಾಮ್. ಸರಿಯಾದ ಆನ್ಸರ್ ಸರ್ವ ಶಿಕ್ಷಣ ಅಭಿಯಾನ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಎ DVD or CD ಯೂಸಿಂಗ್ ದ ಲೆಟರ್ ಆರ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ರೀಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2 ನೋಡೋದಾದ್ರೆ ವೆಬ್ ಬ್ರೌಸರ್ಸ್ ಆರ್ ಯೂಸ್ಡ್ ಟು ಅಲೋ ಎ ಯೂಸರ್ ಟು ಗೇನ್ ಆಕ್ಸೆಸ್ ಟು ದ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್. ಇದಕ್ಕೆ ಸರಿಯಾದ ಆನ್ಸರ್. ಮುಂದಿನ ಕ್ವಶನ್ ನೋಡೋದಾದ್ರೆ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ಲಿಸ್ಟ್ 1 ನಲ್ಲಿ ಟೈಪ್ ಆಫ್ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ಡಿಸ್ಕ್ರಿಪ್ಷನ್ ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಲ್ಯಾನ್ ಕೊಟ್ಟಿದ್ದಾರೆ, ಮ್ಯಾನ್ ಕೊಟ್ಟಿದ್ದಾರೆ, ವ್ಯಾನ್ ಕೊಟ್ಟಿದ್ದಾರೆ, WLAN ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ದ ಇಂಟರ್ನೆಟ್ ಯಾನ್ ಎಕ್ಸಾಂಪಲ್ ಆಫ್ ದಿಸ್ ಟೈಪ್ ಆಫ್ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ದಿಸ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ಫೌಂಡ್ ಇನ್ ಎ ಬಿಲ್ಡಿಂಗ್ ಬಟ್ ಈಸ್ ಕನೆಕ್ಟೆಡ್ ವಿತೌಟ್ ಕೇಬಲ್ ಅಂತ ಕೊಟ್ಟಿದ್ದಾರೆ. ದಿಸ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ಫೌಂಡ್ ಇನ್ ಎ ಬಿಲ್ಡಿಂಗ್ ಬಟ್ ಈಸ್ ಕನೆಕ್ಟೆಡ್ ವಿತ್ ಕೇಬಲ್ ಅಂತ ಕೊಟ್ಟಿದ್ದಾರೆ. ದಿಸ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ಫೌಂಡ್ ಇನ್ ಎ ಜಿಯೋಗ್ರಾಫಿಕ್ ರೀಜನ್ ಆಫ್ ದ ಸೈಜ್ ಆಫ್ ಮೆಟ್ರೋಪಾಲಿಟನ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಮ್ಯಾಚಿಂಗ್ ಆಗುತ್ತೆ? ಲ್ಯಾನ್ ದಿಸ್ ಟೈಪ್ ಆಫ್ ನೆಟ್ವರ್ಕ್ ಫೌಂಡ್ ಇನ್ ಎ ಬಿಲ್ಡಿಂಗ್ ಬಟ್ ಈಸ್ ಕನೆಕ್ಟೆಡ್ ವಿತ್ ಕೇಬಲ್ಸ್ ಆಗುತ್ತೆ. ಮ್ಯಾನ್ ಅನ್ನೋದು ದಿಸ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ಫೌಂಡ್ ಇನ್ ಎ ಜಿಯೋಗ್ರಾಫಿಕ್ ರೀಜನ್ ಆಫ್ ದಿ ಸೈಜ್ ಆಫ್ ಮೆಟ್ರೋಪಾಲಿಟನ್ ಏರಿಯಾ ಆಗುತ್ತೆ. ವ್ಯಾನ್ ಅನ್ನೋದು ದ ಇಂಟರ್ನೆಟ್ ಈಸ್ ಎಕ್ಸಾಂಪಲ್ ಆಫ್ ದಿ ಟೈಪ್ ಆಫ್ ನೆಟ್ವರ್ಕ್ ಆಗುತ್ತೆ. WLAN ದಿಸ್ ಟೈಪ್ ಆಫ್ ನೆಟ್ವರ್ಕ್ ಫೌಂಡ್ ಇನ್ ಎ ಬಿಲ್ಡಿಂಗ್ ಬಟ್ ಈಸ್ ಕನೆಕ್ಟೆಡ್ ವಿತೌಟ್ ಕೇಬಲ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ದ ಮಿಚೆಲ್ ಸ್ಯಾಡ್ಲರ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ಸ್ಟಡಿ ದ ಪ್ರಾಬ್ಲಮ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಬಾಂಬೆ ಯೂನಿವರ್ಸಿಟಿನ ಇಲ್ಲ ಮದ್ರಾಸ್ ಯೂನಿವರ್ಸಿಟಿನ ಇಲ್ಲ ಪೂನಾ ಯೂನಿವರ್ಸಿಟಿನ ಇಲ್ಲ ಕೋಲ್ಕತ್ತಾ ಯೂನಿವರ್ಸಿಟಿನ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಫೋರ್ತ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಈ ಬಾಂಬೆ ಯೂನಿವರ್ಸಿಟಿ
1857ರಲ್ಲಿ ಸ್ಥಾಪನೆಯಾಯಿತು. ಈ ಕೋಲ್ಕತ್ತಾ ಯೂನಿವರ್ಸಿಟಿ ಕೂಡ 1857ರಲ್ಲೇ ಸ್ಥಾಪನೆಯಾಯಿತು ಅಂತ ಹೇಳ್ಬೋದಾಗಿದೆ. ಈ ಮದ್ರಾಸ್ ಯೂನಿವರ್ಸಿಟಿ 1917ರಲ್ಲಿ ಸ್ಥಾಪನೆಯಾಯಿತು. ಈ ಪೂನಾ ಯೂನಿವರ್ಸಿಟಿ 1949ರಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ವೇ ಟು ಕ್ವಿಕ್ಲಿ ಆಕ್ಸೆಸ್ ಎ ಫೇವರೆಟ್ ವೆಬ್ಸೈಟ್ ಬೈ ಸೇವಿಂಗ್ ಇಟ್ ಇನ್ ಯುವರ್ ಬ್ರೌಸರ್ ಅಂತ ಕೊಟ್ಟಿದ್ದಾರೆ. ಕುಕ್ಕಿನ, ಇಲ್ಲ ಬುಕ್ ಮಾರ್ಕ, ಇಲ್ಲ ಬ್ಲಾಗ, ಇಲ್ಲ ವಿಕ್ಕಿನ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಬುಕ್ ಮಾರ್ಕ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯೂಸಿಂಗ್ ದ ರಿಬೋನ್ ಇನ್ MS ವರ್ಡ್ ಸಾಫ್ಟ್ವೇರ್ ದ ವರ್ಡ್ ಕೌಂಟ್ ಕಮಾಂಡ್ ಆರ್ ಫ್ಯೂಚರ್ ಡಿಸ್ಪ್ಲೇಸ್ ದ ನಂಬರ್ ಆಫ್ ವರ್ಡ್ಸ್ ಆಸ್ ವೆಲ್ ಆಸ್ ದ ನಂಬರ್ ಆಫ್ ಡ್ಯಾಶ್ ಇನ್ ದ ಕರೆಂಟ್ ಡಾಕ್ಯುಮೆಂಟ್. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಲೈನ್ಸ್ ಅನ್ನೋದ, ಇಲ್ಲ ಕ್ಯಾರೆಕ್ಟರ್ಸ್ ಅನ್ನೋದ, ಇಲ್ಲ ಪ್ಯಾರಾಗ್ರಾಫ? ಸರಿಯಾದ ಆನ್ಸರ್ ಲೈನ್ಸ್, ಕ್ಯಾರೆಕ್ಟರ್, ಪ್ಯಾರಾಗ್ರಾಫ್ ಆಗಿದೆ. ಹಾಗಾದ್ರೆ 4th ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಇಸ್ ಆನ್ ಅಡ್ವೈಸರಿ ಬಾಡಿ ಫಾರ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಆನ್ ಟೀಚರ್ ಎಜುಕೇಶನ್ ಇನ್ ಇಂಡಿಯಾ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಭಾರತದಲ್ಲಿ ಈ ಟೀಚರ್ ಎಜುಕೇಶನ್ಗೆ ಅಡ್ವೈಸರಿ ಬಾಡಿ ಯಾವುದಾಗಿದೆ ಅಂತ ಕೇಳ್ತಿದ್ದಾರೆ. UGCನ, ಇಲ್ಲ ICMR, ಇಲ್ಲ NCTನ, ಇಲ್ಲ NCERTನ. ಯಾವುದು ಅಡ್ವೈಸರಿ ಬೋರ್ಡ್ ಆಗಿದೆ ಇಂಡಿಯಾದಲ್ಲಿ? NCTE ಅಡ್ವೈಸರಿ ಬೋರ್ಡ್ ಆಗಿದೆ ಈ ಟೀಚರ್ ಎಜುಕೇಶನ್ಗೆ ಅಂತ ಹೇಳ್ಬೋದಾಗಿದೆ.